ಕೋಲಾರ ನಗರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಹಾಗೂ ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರು ಮಾಲಾರ್ಪಣೆ ಮಾಡಿದರು. ಸಂವಿಧಾನ ಶಿಲ್ಪಿ ನಮ್ಮ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯ ಅಂಗವಾಗಿ ಇವತ್ತು ದಿವಸ ನಾವೇನಿಲ್ಲಿ ಮಾಲಾರ್ಪಣೆ ಮಾಡಲಿಕ್ಕೆ ಬಂದಿದ್ದೀವಿ. ಎಲ್ಲ ಒಟ್ಟುಗೂಡಿ ಬಿಜೆಪಿ ಮತ್ತು ನಮ್ಮ ಜೆಡಿಎಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಇವತ್ತು ದಿವಸ ಒಟ್ಟಾಗಿ ಇಲ್ಲಿ ಮಾಲಾರ್ಪಣೆ ಮಾಡಿ ಅವರ ಒಂದು ದಿವ್ಯ ಆಶೀರ್ವಾದ ನಮಗಿದೆ ಅಂತ ನಾವು ಭಾವಿಸ್ತೀವಿ. ಆಶೀರ್ವಾದ ತಗೊಂಡು ಮುಂದಿನ ಚುನಾವಣಾ ಪ್ರಚಾರಕ್ಕೆ ನಾವು ಎಲ್ಲ ಸಮಸ್ತ ಬಾಬಾ ಸಾಹೇಬರ 134ನೇ ಜನ್ಮದಿನ. ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಯುವ ನಾಯಕ, ಸ್ಥಳೀಯ ಮುಖಂಡ ಈ ದಿನ ನಮ್ಮ ಜನಪ್ರತಿನಿಧಿಯಾಗಿ ಬಾಬಾ ಸಾಹೇಬರ ಕೃಪಾ ಕಟಾಕ್ಷೆಯಿಂದ ಅವರ ಆಶೀರ್ವಾದದಿಂದ ಜನಪ್ರತಿನಿಧಿಯಾಗಲು ಜೆಡಿಎಸ್ ಪಕ್ಷದ ಮತ್ತು ಬಿಜೆಪಿಯ ಸಹಕಾರಿಯಾಗಿ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ. ಅವರ ಅಂಬೇಡ್ಕರ್ ಅವರ ಆಶೀರ್ವಾದ, ಭಗವಂತನ ಕೃಪೆಯಿಂದ ಅವರಿಗೆ ಜಯವಾಗಲಿ ಅಂತ ಬಯಸುತ್ತಾ ಅವರ ನುಡಿಮುತ್ತುಗಳು ಅವರ ಬಾಯಿಂದಲೇ ಒಂದೆರಡು ಮಾತುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನದ ಬಗ್ಗೆ ಒಂದೆರಡು ಮಾತುಗಳಕ್ಕೇ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಸಮಸ್ತ ಜನತೆಗೆ ಅಂಬೇಡ್ಕರ್ ಜಯಂತಿ ಶುಭಾಶಯಗಳು. ಮತ್ತು ಏನು ಅವರು ಒಂದು ಅಂಬೇಡ್ಕರ್ ತತ್ವ ಸಿದ್ಧಾಂತಗಳು ಏನು ಇದೆಯೋ ಅದೆಲ್ಲ ನಾವು ಮಾರ್ಗದರ್ಶನ ಇಟ್ಕೊಂಡು ನಾವು ಮುಂದೆ ಹೋಗಬೇಕಾಗುತ್ತೆ. ಬೇರೆ ಏನು ಇವಾಗ ಪಕ್ಷಗಳು ಬೇರೆ ಪಕ್ಷಗಳು ಈ ಪಾರ್ಟಿ ಬಂದರೆ ಸಂವಿಧಾನ ಚೇಂಜ್ ಮಾಡ್ತಾರೆ ಅದು ಅಂತ, ಅದು ಏನೂ ಆಗೋದಿಲ್ಲ. ಏನು ಇವಾಗ ನಾವು ಇಂಡಿಯಾ ಪಕ್ಷದ ಅಭ್ಯರ್ಥಿ ಆಗ್ತೇನೆ, ಏನು ಸ್ಪರ್ಧೆ ಮಾಡ್ತಾಯಿದ್ದೀವಿ. ದೇವರ ಆಶೀರ್ವಾದ ಮತ್ತು ಅಂಬೇಡ್ಕರ್ ಆಶೀರ್ವಾದ ಸದಾ ನಮಗೆ ಇದೆ ಅಂತ ನಂಬಿದ್ದೀನಿ. ಚುನಾವಣೆ ಒಳ್ಳೆಯದಾಗುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಏನು ನಾವು ಸಂವಿಧಾನ ಚೇಂಜ್ ಅನ್ನೋದ್ರಿಂದ ಅದೆಲ್ಲ ಏನೂ ಆಗೋದಿಲ್ಲ, ಅವೆಲ್ಲ ಏನು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.